ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ DCET ವಿದ್ಯಾರ್ಥಿಗಳಿದ್ದೀರಾ, ಸೊ ಅವರಿಗೆ 2ನೇ ಸುತ್ತಿನ ಸೀಟು ಹಂಚಿಕೆಯ ವೇಳಾಪಟ್ಟಿಯನ್ನ ಈಗಾಗಲೇ ಪ್ರಕಟ ಮಾಡಿದ್ದಾರೆ ಫ್ರೆಂಡ್ಸ್. ನೀವೇನಾದ್ರೂ 2ನೇ ಸುತ್ತಿನ ಸೀಟು ಹಂಚಿಕೆಗೆ ಕಾಯ್ತಾ ಇದ್ದೀರಾ ಅಂತಂದ್ರೆ ಸೊ ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಸೊ ಈ ಒಂದು ಮಾಹಿತಿನ ನಿಮ್ಗೆ ತಿಳಿಸೋಕ್ಕಿಂತ ಮುಂದೆ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯಮಾಡಿ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಇದೇ ತರ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ನಮ್ಮ ಒಂದು ಚಾನಲ್ ನ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಸ್ನೇಹಿತರೆ. ಹೌದು, ಯಾರೆಲ್ಲ DCET ನ 2ನೇ ಸುತ್ತಿನ ಸೀಟು ಹಂಚಿಕೆಗೆ ಕಾಯ್ತಾ ಇದ್ದೀರಾ, ಸೊ ಅವರಿಗೆ 2ನೇ ಸುತ್ತಿನ ಸೀಟು ಹಂಚಿಕೆಯ ದಿನಾಂಕ ಮತ್ತು ಸಮಯವನ್ನ ಒಂದು ಟೈಮ್ ಟೇಬಲ್ ಅನ್ನ ಈಗಾಗಲೇ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡಬಹುದು ನೀವು ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕದ ವಿವರಗಳ ಪ್ರಕಟಣೆಯನ್ನ ಸೊ ಇವರು 24/7/2025 ಆಫ್ಟರ್ನೂನ್ 4 ಗಂಟೆಯಿಂದ ಶುರು ಮಾಡಿದ್ದಾರೆ. ಇದು ಏನು ಅಂತ ಅಂದ್ರೆ ಇವತ್ತು ಫ್ರಮ್ 24/7/2025 5 ಗಂಟೆಯಿಂದ 26/7/2025 11 ಗಂಟೆ ಬೆಳಗ್ಗೆ 11 ಗಂಟೆವರೆಗೆ ಈ ಒಂದು ಸೀಟು ಹಂಚಿಕೆಯ ಆಯ್ಕೆ ಪ್ರಕ್ರಿಯೆ ಲೈವ್ ಅಲ್ಲಿ ಇರುತ್ತೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ನಿಮ್ಮ ಇಚ್ಛೆ ಅಥವಾ ಆಯ್ಕೆಗಳ ಅವಶ್ಯವಿದ್ದಲ್ಲಿ ಏನಾದ್ರು ಬದಲಾವಣೆ ಮಾಡಬೇಕು ಅಂತ ಅಂದ್ರೆ ಈ ಒಂದು ಡೇಟ್ ಮತ್ತೆ ಸಮಯದ ಒಳಗೆ ನೀವು ಬದಲಾವಣೆ ಮಾಡಬಹುದಾಗಿದೆ ಫ್ರೆಂಡ್ಸ್. ಜೊತೆಗೆ ತಾತ್ಕಾಲಿಕ ಸೀಟು ಹಂಚಿಕೆಯ ಫಲಿತಾಂಶವನ್ನ 26/7/2025 ಅಂದ್ರೆ ಆಫ್ಟರ್ನೂನ್ 8 PM ನಂತರ ಈ ಒಂದು KEA ವೆಬ್ಸೈಟ್ ಮೂಲಕ ಪ್ರಕಟಣೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಜೊತೆಗೆ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆಯನ್ನ 27/7/2028 ಆಫ್ಟರ್ನೂನ್ 4 PM ನಂತರ ಫಲಿತಾಂಶವನ್ನ ಬಿಡ್ತಾ ಇದ್ದಾರೆ. ಜೊತೆಗೆ ನೀವೇನಾದ್ರೂ ನೋಡಿ ಶುಲ್ಕ ಪಾವತಿ ಮಾಡುವುದು ಅಂದ್ರೆ ಡೌನ್ಲೋಡ್ ಅಂದ್ರೆ ಕನ್ಫರ್ಮೇಶನ್ ಡೌನ್ಲೋಡ್ ಮಾಡ್ಕೊಂತೀರಾ ಅಂತ ಅಂದ್ರೆ ನೀವು ಫ್ರಮ್ 1 PM 28/7/2025 1 PM ನಂತರ 30/7/2025 ಒಳಗೆ ಈ ಒಂದು ಡೇಟ್ ಅಲ್ಲಿ ಲೈವ್ ಅಲ್ಲಿ ಇರುತ್ತೆ. ಸೊ ಆ ಡೇಟ್ ಅಲ್ಲಿ ನೀವು ಆ ಸಮಯದಲ್ಲಿ ನೀವು ನಿಮ್ಮ ಒಂದು ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ. ಜೊತೆಗೆ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಪ್ರವೇಶ ಏನಾದ್ರು ಪಡಿತಾ ಇದ್ರ ಅಂತಂದ್ರೆ ಕೊನೆಯ ದಿನಾಂಕ 30/7/2025 ಆಗಿರುತ್ತೆ. ಸೊ ಈ ದಿನಾಂಕದ ಒಳಗೆ ನೋಡಿ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 30/7/2025 ಆಗಿರುತ್ತೆ. ಸೊ ಈ ದಿನಾಂಕದ ಒಳಗೆ ನೀವು ಹೋಗಿ ನಿಮ್ಮ ಒಂದು ಕಾಲೇಜಿನಲ್ಲಿ ಎಲ್ಲಿ ನೀವು ಆಯ್ಕೆಯನ್ನು ಮಾಡಿರ್ತಾರ ಆ ಕಾಲೇಜಿಗೆ ಹೋಗಿ ನೀವು ಪ್ರವೇಶವನ್ನ ಪಡ್ಕೋಬಹುದಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಗಮನಿಸಿ, ಈ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದಲ್ಲಿ ಅಥವಾ ಮೊದಲ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟ್ ಕನ್ಫರ್ಮೇಶನ್ ಆದಲ್ಲಿ ಯಾವುದೇ ಕಾರಣಕ್ಕೂ ಬದಲಾಯಿಸುವುದಕ್ಕೆ ಅಥವಾ ರದ್ದುಪಡಿಸುವುದಕ್ಕೆ ಅನುಮತಿ ಇರುವುದಿಲ್ಲ. ಜೊತೆಗೆ ಆದ್ದರಿಂದ ಅಭ್ಯರ್ಥಿಗಳು ಇಚ್ಛೆ ಮತ್ತು ಆಯ್ಕೆಗಳನ್ನು ದಾಖಲಿಸುವ ಮೊದಲು ಪೋಷಕರೊಡನೆ ಚರ್ಚಿಸಿ ಇಚ್ಛೆ ಆಯ್ಕೆಗಳನ್ನ ದಾಖಲಿಸಲು ಸೂಚಿಸಿದೆ. ನೋಡಿ, ನೀವು ಈ ಸೆಕೆಂಡ್ ರೌಂಡ್ ಏನು ನಿಮಗೆ ಸೆಲೆಕ್ಷನ್ ಲಿಸ್ಟ್ ಇದಾರೆ ಸೆಲೆಕ್ಷನ್ ಮಾಡ್ತಾ ಇದ್ದೀರಾ, ಸೊ ಇದ್ರಲ್ಲಿ ಏನಾದ್ರು ಸೆಲೆಕ್ಷನ್ ಮಾಡಿ ಕನ್ಫರ್ಮೇಶನ್ ಕೊಟ್ರಿ ಅಂತಂದ್ರೆ ನೆಕ್ಸ್ಟ್ ನೀವು ಯಾವುದೇ ಬದಲಾವಣೆಯನ್ನ ಮಾಡೋಕೆ ಅವಕಾಶ ಇರೋದಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಫ್ರೆಂಡ್ಸ್. ಸೊ ನೀವೇನಾದ್ರೂ ಈ ಒಂದು ಆಯ್ಕೆಯನ್ನ ಮಾಡ್ಕೋಬೇಕು ಅಂತಂದ್ರೆ ಒಂದು ಸಲ ನಿಮ್ಮ ಪೇರೆಂಟ್ಸ್ ಹತ್ರ ಚರ್ಚೆ ಮಾಡಿ ಕನ್ಫರ್ಮೇಶನ್ ಕೊಟ್ರೆ ಒಳ್ಳೇದು. ಸೊ ನೀವೇನಾದ್ರೂ ಕನ್ಫರ್ಮೇಶನ್ ಇಲ್ದಂಗೆ ಸೆಲೆಕ್ಷನ್ ಕೊಟ್ರಿ ಅಂತಂದ್ರೆ ನೆಕ್ಸ್ಟ್ ಯಾವುದೇ ಬದಲಾವಣೆಯನ್ನ ಮಾಡೋಕೆ ಅವಕಾಶ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಫ್ರೆಂಡ್ಸ್. ಸೊ ದಯಮಾಡಿ ಇದನ್ನ ನೀಟಾಗಿ ಇನ್ಸ್ಟ್ರಕ್ಷನ್ ನ ಓದ್ಕೊಂಡು ಟೈಮ್ ಅಂಡ್ ಡೇಟ್ ಅನ್ನ ತಿಳ್ಕೊಂಡು ನೀವು 2ನೇ ಸುತ್ತಿನ ಸೀಟ್ ಹಂಚಿಕೆಯನ್ನ ಸೀಟ್ ಸೆಲೆಕ್ಷನ್ ಮಾಡುವಂತ ಪ್ರೊಸೆಸ್ ಅನ್ನ ಫಾಲೋ ಮಾಡಬೇಕಾಗಿ ನಿಮ್ಮ ಹತ್ರ ಕೇಳ್ಕೊಂತ ಇದ್ದೀನಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ, ಹಂಗೆ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.